ಕಾಣುತ್ತೆ. ಯಾವ್ದು ಮದ್ದತಿ ಅವರು ಅಲೆಗಡೆ ಅವ್ರಿಗೆ ಪವರ್ ಝೋನಲ್ಲಿ ಮನೆ ಮುಂದೆ ಇದೆ ನಮ್ಮದು ಕಸದ ಮನೆ ಮುಂದೆ ಕಸ ಹಾಕ್ತಾರೆ ಮನೆ ಮುಂದೆ ತೊಗೊಂಬಂದು ಪಬ್ಲಿಕ್ಗೆ ಕೇಳಿದೆ ಪಬ್ಲಿಕ್ ಕೇಳ್ತಾರೆ ಬೀದಿ ಹೇಳ್ತಾರೆ ವಾರಕ್ಕೆ ಒಂದು ಸರಿ ಗಾಡಿ ಬರ್ತಾರೆ ಏನಾಗಬೇಕು ಅಣ್ಣ ಅಂತ ಪಬ್ಲಿಕ್ ಅವರು ಗಾಡಿ ಡೈಲಿ ಬರೋಲ್ಲ ಕಸ ಎಲ್ಲ ತೊಗೊಂಬಂದು ಇಲ್ಲಿ ನಮ್ಮ ಅಂಗಡಿ ಮುಂದೆ ಹಾಕ್ತಾರೆ. ಈ ಅಂಗಡಿ ಬಾಡಿಗೆ ಕೊಟ್ಟಿದ್ವಿ ಗಾಡಿ ಅಂಗಡಿ ಖಾಲಿ ಮಾಡ್ಕೊಂಡ್ರು. ಅವರು ಕಾಯಿಲೆ ಬಂದು ಮನೆ ಓನರ್ ಕಾಯಿಲೆ ಆಗಿ ಮೊನ್ನೆ ಕಂಪ್ಲೇಂಟ್ ಮಾಡಿ ಎಲ್ಲ ಮಾಡಿ ನಾವು ವಿಡಿಯೋ ಮಾಡಿ ಹಾಕಿದ್ವಿ. ಏನು ಮಾಡಿದ್ರು ವಾರಕ್ಕೆ ಒಂದು ಸರಿ 2 ಸರಿ ಗಾಡಿ ಬರುತ್ತೆ ಅಷ್ಟೇ. ಸಿಕ್ಕಾಪಟ್ಟೆ ಸಮಸ್ಯೆ. ಕಸ ಎಲ್ಲ ಇಲ್ಲೆಲ್ಲೋ ತೊಗೊಂಬಂದು ಕಸ ಎಲ್ಲ ಇಲ್ಲೇ ಆಗ್ತದೆ. ಏನು ಹೇಳ್ತಾರೆ ಅಂದರೆ ಇವಾಗ ನೋಷ್ಟು ಆಸ್ಕ್ ಅಂತ. ಯಾಕಂದರೆ ರೋಡಿಂದ ಇದು ಕಡೆ ನಾವಿದ್ದೀವಿ, ರೋಡಿಂದ ಹತ್ತು ಕಡೆ ಮನೆ ಐತಂತೆ. ಅದಕ್ಕೆ ಯಾವುದು ಕೇಳೋ ಆಗಿರ್ತಿಲ್ಲ ಅಂತ ಕಸದ ಗಾಡಿಯವ್ರಿಗೆ ಲಾಸ್ಟ್ ಟೈಮು ಹೇಳಿ ಏನೋ ಮಾಡಿ ಎತ್ತಿಸಿದ್ವಿ. ನೋಡಿ ಇವಾಗ ಬರೋ 8 ದಿವಸದಲ್ಲಿ ಇಷ್ಟು ಕಸ ತುಂಬೋದೆ. ಬರೋ 8 ದಿವಸದಲ್ಲಿ 1-2 ದಿವಸ ಅಲ್ಲ, ತಿಂಗಳಲ್ಲ. ದಸರಾ ಟೈಮಲ್ಲಿ ತುಂಬಿ ಮನೆ ಇರ್ತದೆ ಕಸ. ಇದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಡೈಲಿ ಗಾಡಿ ಬರ್ತಾ ಇಲ್ವಾ? 2 ದಿವಸಕ್ಕೆ ಒಂದ್ಸರಿ 3 ದಿವಸಕ್ಕೆ ಒಂದ್ಸರಿ ಬರ್ತಾ ಅಂತ ಹೇಳ್ತಾರೆ. ಅದು ಸಂಧಿಗಳಲ್ಲಿ ಬರಲ್ಲ ಅಂತ. ಆ ಸಂಧಿಗಳು ಬರ್ತೀವಿ ಮನೆಯೆಲ್ಲ ಇಲ್ಲಿ ತೊಗೊಂಡು ಇಲ್ಲಿ ತುಂಬ್ತಾ ಕಸ ಮನೆಗೂ ಬರಬೇಕು. ಮನೆ ಮುಂದೆ ಬರಬೇಕು. ಮನೆ ಮುಂದೆ ರೋಡಲ್ಲಿ ಬಂದರೆ ಸಾಕು. ಮನೆ ಮುಂದೆ ಬರೋಕ್ಕೇನಿಲ್ಲ, ಬೀದಿಯಲ್ಲಿ ಹಿಂಗೆ ಬಂದೆ ಎಲ್ಲ ತೊಗೊಂಡು ಆಗ್ತದೆ. ಗಾಡಿ 2 ದಿವಸಕ್ಕೆ ಒಂದ್ಸರಿ ಬಂದು ಏನು ಲಾಸ್ ಆಗಲ್ಲ. ನೋಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಕಸದ ಕಡಿಮೆ ಮಾಡೋಕ್ಕೋಸ್ಕರ. ಈಗ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗೈತೆ. ಕಾಯಿಲೆಗಳು ಹೇಳ್ಕೊಳಕ್ಕಾಗಲ್ಲ. ಯಾವ ಮನೆ ನಾಯಿ ತೊಗೊಂಬಂದು ಸತ್ತದ ನಾಯಿ ಹೇಳ್ಕೊಂಬಂದು ಹಾಕ್ಬಿಟ್ಟು ಹೋಗಿದ್ದ ಕಾಸು ಕೊಟ್ಟು ಹೆಚ್ಚಿದ್ವಿ. ಇದರಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗೈತೆ. ಪಂಚಾಯತಿ ಕಡೆಗೆ ನಮ್ಮ ಕಡೆಯಿಂದ ಇದು ವಿನಂತಿ ಏನಂದರೆ ದಯವಿಟ್ಟು ಇದಕ್ಕೊಂದು ಸಮಸ್ಯೆ ಪರಿಹಾರ ಮಾಡಿದ್ರೆ ತುಂಬ ಚೆನ್ನಾಗುತ್ತೆ ಅಂತ ಒಂದು ವಿನಂತಿ.